ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 9ನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ನವಮೋಧ್ಯಾಯಃ. ಅಷ್ಟಾವಕ್ರ ಮುನಿಯು ಹೇಳುತ್ತಾನೆ, ಕೃತಾಕೃತೆ ಚ ದ್ವಂದ್ವಾನಿ ಕದಾ ಶಾಂತಾನಿ ಕಸ್ಯ ವಾ ಏವಂ ಜ್ಞಾತ್ವೇಹ ನಿರ್ವೇದಾದ್ ಭವತ್ಯಾಗ ಪರೋವೃತಿ. ಕೆಲಸವನ್ನು ಮಾಡುವುದು ಅಥವಾ ಏನನ್ನೂ ಮಾಡದೆ ಸುಮ್ಮನಿರುವುದು, ಈ ದ್ವಂದ್ವದಿಂದ ಯಾರಿಗೂ ಶಾಂತಿಯು ದೊರೆಯುವುದಿಲ್ಲ. ಇದನ್ನು ತಿಳಿದು ಎಲ್ಲಾ ಆಸೆಯನ್ನು ತ್ಯಜಿಸಿ ತ್ಯಾಗದ ಮನೋಭಾವವನ್ನು ಹೊಂದು. ಯಾರಿಗೂ ಕಾರ್ಯಗಳನ್ನು ಮಾಡುವುದರಲ್ಲಿ ಶಾಂತಿಯು ಸಿಗುವುದಿಲ್ಲ. ಇದನ್ನು ಮಾಡಿ ಏನು ಪ್ರಯೋಜನ, ಅದನ್ನು ಮಾಡಿ ಏನು ಪ್ರಯೋಜನ ಎಂದು ನಮ್ಮ ಮನಸ್ಸು ದ್ವಂದ್ವದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಕಾರ್ಯದ ಫಲದಲ್ಲಿ ಚಿಂತಾಮಗ್ನವಾಗುತ್ತದೆ. ಯಾರಿಗೂ ಯಾವ ಕಾರ್ಯವನ್ನು ಮಾಡದೆ ಸುಮ್ಮನಿರಲು ಸಾಧ್ಯವಿಲ್ಲ. ನಾವು ಸುಮ್ಮನಿದ್ದರೂ ನಾವು ಕಾರ್ಯನಿರತರಾಗಿರುತ್ತೇವೆ. ನಮ್ಮ ಅಂಗಾಂಗಗಳು ಕೆಲಸ ಮಾಡುತ್ತಿರುತ್ತವೆ. ಆದುದರಿಂದ ಹರ್ಷಚಿತ್ತರಾಗಿ ಕಾರ್ಯಫಲದ ಅಪೇಕ್ಷೆ ಇಲ್ಲದೆ ಕಾರ್ಯದಲ್ಲಿ ನಿರತರಾಗಬೇಕು. ಕಾರ್ಯಫಲದಲ್ಲಿ ತ್ಯಾಗ ಮನೋಭಾವವನ್ನು ಹೊಂದಬೇಕು. ಕಾರ್ಯದಿಂದಲ್ಲ, ನಾವು ಸುಮ್ಮನಿದ್ದರೂ ನಮ್ಮಲ್ಲಿರುವ ಚೈತನ್ಯ ಸುಮ್ಮನಿರುವುದಿಲ್ಲ. ಚೈತನ್ಯವೆಂದರೆ ಕಾರ್ಯನಿರತರಾಗಿರುವುದು, ಚಲನೆ ಚಾಲನೆ. ಸನ್ಯಾಸ ಎನ್ನುವುದರ ಅರ್ಥವನ್ನು ಅನೇಕರು ತಪ್ಪಾಗಿ ಅರ್ಥೈಸಿದ್ದಾರೆ. ಸನ್ಯಾಸವೆಂದರೆ ಜೀವನದಿಂದ ಪಲಾಯನವಲ್ಲ. ನಾವು ಯಾವ ಕೆಲಸವನ್ನೂ ಮಾಡದಿದ್ದರೆ ನಾವು ಭಿಕ್ಷುಕರಾಗುತ್ತೇವೆ. ಸನ್ಯಾಸವೆಂದರೆ ಸತ್ಯದ ಧರ್ಮದ ಮಾರ್ಗವನ್ನು ಅನುಸರಿಸುವುದು, ದೇಹಭಾವವನ್ನು ತ್ಯಜಿಸಿ ಆತ್ಮಭಾವವನ್ನು ಹೊಂದುವುದು, ಎಲ್ಲಾ ತ್ಯಾಗಕ್ಕೂ ಸಿದ್ಧರಾಗಿರುವುದು, ಪ್ರಪಂಚದ ಯಾವುದೇ ವಸ್ತುವಿನ ಅಥವಾ ವ್ಯಕ್ತಿಯ ವಿಷಯದಲ್ಲಾಗಲಿ ಅನುರಾಗವನ್ನು ಹೊಂದದಿರುವುದು. ಇದಕ್ಕೆ ಆತ್ಮಜ್ಞಾನ ಅಗತ್ಯ. ಕಸ್ಯಾಪಿ ತಾತ ಧನ್ಯಸ್ಯ ಲೋಕಚೇಷ್ಟಾವಲೋಕನಾತ್ ಜೀವಿತೇಚ್ಛಾ ಬುಭುಕ್ಷಾ ಚ ಬುಭುತ್ಸೋಪಶಮಂ ಗತಾಃ. ಯಾರು ಆಸೆಗಳನ್ನು ಹೊಂದಿದವರು, ಯಾರು ಈ ಪ್ರಪಂಚದ ಜೀವನದಲ್ಲಿ ತಮ್ಮ ಆಸೆಯನ್ನು ತೀರಿಸಿಕೊಳ್ಳಲು ಉತ್ಸಾಹದಿಂದ ಈ ಲೋಕದ ವ್ಯವಹಾರದಲ್ಲಿ ನಿರತರಾದವರು ಸಂತೋಷವನ್ನು ಹೊಂದಿದ್ದಾರೆ, ಯಾರ ಆಸೆಯು ಸಂಪೂರ್ಣವಾಗಿದೆ, ಯಾರು ಈ ಲೋಕದ ವ್ಯವಹಾರದಲ್ಲಿ ಧನ್ಯರಾಗಿದ್ದಾರೆ. ಅಂದರೆ ತಮ್ಮ ಆಸೆಗಳನ್ನು ತೀರಿಸಿಕೊಳ್ಳಲು ಈ ಪ್ರಪಂಚದ ವ್ಯವಹಾರಗಳಲ್ಲಿ ನಿರತರಾದವರು ಯಾರು ತಾನೇ ಸಂತೋಷವನ್ನು ತೃಪ್ತಿಯನ್ನು ಹೊಂದಿದ್ದಾರೆ, ಯಾರ ಆಸೆಯು ತಾನೇ ಸಂಪೂರ್ಣವಾಗಿದೆ. 3 ಬಂದರೆ 6 ಬೇಕು, 6 ಬಂದರೆ 60 ಬೇಕು. ಆಸೆಗೆ ಕೊನೆಯೇ ಇಲ್ಲ. ಉರಿಯುವ ಬೆಂಕಿಗೆ ಸೌದೆಯನ್ನು ಒಟ್ಟಿದಂತೆ ಜ್ವಾಲೆಯು ಹೆಚ್ಚಾಗುತ್ತಲೇ ಹೋಗುತ್ತದೆ. ನಾವು ಬಯಸುವುದೊಂದಾದರೆ ನಮಗೆ ದೊರೆಯುವುದೇ ಮತ್ತೊಂದು. ಎಲ್ಲಾ ಕಾಲ ದೇಶ ಸನ್ನಿವೇಶದ ಸುಳಿಯಲ್ಲಿ ಸಿಕ್ಕಿ ಎಲ್ಲವೂ ಅದಲು ಬದಲಾಗುತ್ತದೆ. ಎಂತಹ ಸಾಮ್ರಾಜ್ಯಗಳು ನಾಶವಾಗಿವೆ, ಎಂತಹ ಜ್ಞಾನಿಗಳು ಭ್ರಮನಿರಸನರಾಗಿದ್ದಾರೆ. ಯಾವುದೂ ಸ್ಥಿರವಲ್ಲ, ಶಾಶ್ವತವಲ್ಲ. ಕಾರಣವೇನು? ಕಾರಣವಿಷ್ಟೇ, ಅಶಾಶ್ವತವನ್ನು ಶಾಶ್ವತವೆಂದು ತಿಳಿಯುವುದು, ಅಸತ್ಯವನ್ನು ಸತ್ಯವೆಂದು ತಿಳಿಯುವುದು, ಇಂದ್ರಿಯಗಳ ಸುಖವನ್ನು ಸಂತೋಷವೆಂದು ತಿಳಿಯುವುದು. ನಾವು ಆಸೆ ಪಟ್ಟಾಗ ನಮಗೆ 18, ಆಸೆಯು ಫಲಿಸಿದಾಗ ನಮಗೆ 28. ಈ ಸಮಯದಲ್ಲಿ ನಾವು ಬದಲಾಗಿರುತ್ತೇವೆ. ಕಾಲವೂ ಬದಲಾಗಿರುತ್ತದೆ, ನಾವು ಆಶಿಸಿದ ವಸ್ತುವೂ ಬದಲಾಗಿರುತ್ತದೆ, ನಮ್ಮ ಆಸೆಗಳೇ ಬದಲಾಗಿರುತ್ತದೆ. ನಮ್ಮ ಆಸೆಯು ನಿರಾಸೆಯಾಗಿಯೇ ಉಳಿಯುತ್ತದೆ. ಆಸೆ ಎಂಬುದೇ ಒಂದು ಭ್ರಮೆ. ಅನಿತ್ಯಂ ಸರ್ವಮೇವೇದಂ ತಾಪತ್ರಿತಯ ದೂಷಿತಂ ಅಸಾರಂ ನಿಂದಿತಂ ಹೇಯಮಿತಿ ನಿಶ್ಚಿತ್ಯ ಶಾಮ್ಯತಿ. ಈ ಪ್ರಪಂಚದಲ್ಲಿರುವ ಸರ್ವವೂ ನಾಶವಾಗುವಂತಹುದು ಮತ್ತು ಎಲ್ಲವೂ ಅಶುದ್ಧವೂ ಆಗಿದೆ. ಎಲ್ಲವೂ ನಮಗೆ ತಾಪತ್ರಯವನ್ನು ಉಂಟು ಮಾಡುವಂತಹುದೇ. ಈ ಪ್ರಪಂಚದ ಯಾವುದೇ ವಸ್ತುವಿನಲ್ಲಿ ಯಾವುದೇ ಸಾರವಿಲ್ಲ.
ಎಲ್ಲವೂ ದೋಷಪೂರಿತ, ಎಲ್ಲವನ್ನೂ ನಾವು ದೂರೀಕರಿಸುವ ಮತ್ತು ದೂಷಿಸುವ ವಸ್ತುಗಳೇ ಆಗಿವೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಈ ಪ್ರಪಂಚದಲ್ಲಿ ಇರುವುದೆಲ್ಲವೂ ಕಸವೇ. ನಾವು ಈ ಪ್ರಪಂಚದ ವಸ್ತುಗಳಿಗೆ ಆಸೆಪಟ್ಟರೆ ನಾವು ತಿಪ್ಪೆಯ ಮೇಲಿನ ನೊಣಗಳಂತೆ ಆಗುತ್ತೇವೆ. ಇದು ನಿಶ್ಚಿತ. ಈ ಲೋಕವೆಲ್ಲವೂ ದೇಹ ಸಂಬಂಧವಾಗಿದೆ. ನಾವು ಮಕ್ಕಳಾಗಿದ್ದಾಗ ನಮ್ಮ ಬಾಲ್ಯಾವಸ್ಥೆಯಲ್ಲಿ ನಮ್ಮ ಲೋಕವೇ ಬೇರೆಯಿತ್ತು. ನಾವು ಬೆಳೆದು ಪ್ರೌಢಾವಸ್ಥೆಗೆ ಬಂದಾಗ ನಮ್ಮ ಲೋಕವು ಬದಲಾಯಿತು. ನಮಗೆ ಬಾಲ್ಯದಲ್ಲಿ ಇಷ್ಟವಾಗಿದ್ದ ವಸ್ತುಗಳೆಲ್ಲವೂ ಕಸವಾಗಿತು. ನಾವು ಯೌವನಾವಸ್ಥೆಗೆ ಬಂದಾಗ ನಮಗೆ ಬೇಕಾದ ವಸ್ತುಗಳು, ನಮ್ಮ ಆಸೆಗಳು ಬದಲಾದವು. ಇನ್ನು ನಮ್ಮ ವೃದ್ಧಾವಸ್ಥೆಯಲ್ಲಿ ಎಲ್ಲವೂ ನಿಸ್ಸಾರವಾಯಿತು. ಏಕೆಂದರೆ ನಮ್ಮ ದೇಹವೇ ನಿಶ್ಶಕ್ತವಾಯಿತು. ಎಲ್ಲವೂ ಶಕ್ತಿಯ ಪ್ರದರ್ಶನ. ಈ ಶಕ್ತಿಯು ವಸ್ತುಗಳಲ್ಲಿ ನೆಲೆಸಿ ವಸ್ತುಗಳನ್ನೇ ತಿಂದು ಹಾಕುತ್ತದೆ, ಎಲ್ಲವನ್ನೂ ನಿಸ್ಸಾರವಾಗಿ ಮಾಡುತ್ತದೆ. ಕಾಲವು ಎಲ್ಲವನ್ನೂ ತಿಂದು ಹಾಕುತ್ತದೆ. ನಾವು ಯಾವುದನ್ನು ಶಾಶ್ವತ ಅಥವಾ ಪ್ರಯೋಜನವೆಂದು ತಿಳಿಯುವುದು? ನಾವು ಬದಲಾದಂತೆ ನಮ್ಮ ಲೋಕವು ಬದಲಾಗುತ್ತದೆ. ನಾವು ಯಾವುದಕ್ಕೂ ಅಂಟಿಕೊಳ್ಳದೆ ಇರುವುದೇ ನಮ್ಮ ಜ್ಞಾನದ ಮಾರ್ಗ. ಕೇವಲ ನಮ್ಮ ಶುದ್ಧ ಪ್ರಾಜ್ಞಾಕಾಶವೇ ನಮ್ಮ ಆಸರೆ. ಕೋಸೌ ಕಾಲೋ ವಯಃ ಕಿಂ ವಾ ಯತ್ರ ದ್ವಂದ್ವಾನಿ ನೋ ನೃಣಾಂ ತಾನ್ಯುಪೇಕ್ಷ್ಯ ಯಥಾ ಪ್ರಾಪ್ತವರ್ತಿ ಸಿದ್ಧಿಮವಾಪ್ನುಯಾತ್. ದ್ವಂದ್ವವಿಲ್ಲದ ಜ್ಞಾನಿಗೆ ಕಾಲ ಅಥವಾ ಸಮಯವಾದರೂ ಎಲ್ಲಿದೆ? ಯಾವುದಾದರೂ ಬರಲಿ, ಯಾವುದಾದರೂ ಹೋಗಲಿ ಎಂದು ಉಪೇಕ್ಷಿಸುವವನಿಗೆ ಯಾವ ಬಂಧನವೂ ಇಲ್ಲ. ಅವನು ಮುಕ್ತನೇ. ನಮ್ಮನ್ನು ಬಂಧಿಸುವುದು ನಮ್ಮ ವ್ಯಾಪಾರಸ್ಥ ಮನೋಭಾವ. ಯಾವಾಗಲೂ ಲಾಭವನ್ನೇ ಹುಡುಕುವ, ಯಾವಾಗಲೂ ಸುಖವನ್ನೇ ಅರಸುವ, ಯಾವಾಗಲೂ ಸುರಕ್ಷತೆಯನ್ನೇ ಕಾಯುವ ಮನಸ್ಸಿಗೆ ಶಾಂತಿಯಲ್ಲಿ, ಸಮಾಧಾನ ಎಲ್ಲಿ, ಸ್ವಾತಂತ್ರ್ಯವೆಲ್ಲಿ? ಈ ಲೋಕದಲ್ಲಿ ಯಾವುದು ಶಾಶ್ವತ, ಯಾವುದು ಸುರಕ್ಷಿತ? ಎಲ್ಲವೂ ದೇಹ ಸಂಬಂಧ. ದೇಹವು ಯಾವಾಗ ಬೇಕಾದರೂ ನಾಶವಾಗಬಹುದು. ಈ ಪ್ರಪಂಚದ ಜೀವನವೆಲ್ಲವೂ ನಮ್ಮ ನೆನಪಿನ ಆಧಾರದ ಮೇಲೆಯೇ ನಿಂತಿದೆ. ನಮ್ಮ ನೆನಪು ಮಾಯವಾದರೆ ನಾವು ಗಂಡೋ ಹೆಣ್ಣೋ ನಮಗೆ ತಿಳಿಯುವುದಿಲ್ಲ. ನಮ್ಮ ಹೆಸರೇ ಮರೆತು ಹೋಗುತ್ತದೆ. ನಾವು ಯಾರು, ಎಲ್ಲಿದ್ದೇವೆ, ನಮ್ಮ ಹೆಂಡತಿ ಅಥವಾ ಗಂಡ, ಮಕ್ಕಳು, ಬಂಧುಗಳು ಯಾರನ್ನೂ ನಾವು ಗುರುತಿಸುವುದಿಲ್ಲ. ನಾವು ಕೇವಲ ಒಂದು ಪ್ರಾಣಿಯಾಗುತ್ತೇವೆ. ಪ್ರಾಣಿಗಳಿಗೆ ಎಷ್ಟು ಸ್ವಾತಂತ್ರ್ಯವೋ ಅಷ್ಟು ನಮಗೂ ದೊರೆಯುತ್ತದೆ. ದೇಹಭಾವವನ್ನು ಹೊಂದಿರುವವನಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಎಲ್ಲವೂ ದ್ವಂದ್ವ, ಎಲ್ಲವೂ ದ್ವೈತ. ನಾವು ನಮ್ಮ ವ್ಯಾಪಾರಸ್ಥ ಮನೋಭಾವವನ್ನು ತ್ಯಜಿಸಿದರೆ ನಮಗೆ ಆತಂಕಗಳೆಲ್ಲವೂ ಮಾಯವಾಗುತ್ತದೆ. ನಾನು, ನನ್ನದು ಎಂಬ ಭಾವನೆಯು ಮಾಯವಾದರೆ ದ್ವಂದ್ವವು ನಾಶವಾಗುತ್ತದೆ. ಕಾಲದ ಸಮಯದ ವೇಗವು ನಾಶವಾಗುತ್ತದೆ. ಕಾಲದ ವೇಗವು, ಕಾಲದ ಒತ್ತಡವು ಕಡಿಮೆಯಾದರೆ ನಮಗೆ ಶಾಂತಿಯು ದೊರೆತಂತೆ. ಕಾಲ ದೇಶಗಳಿಂದ ನಿಯಂತ್ರಿತವಾದ ದೇಹಕ್ಕೆ ಮತ್ತು ಮನಸ್ಸಿಗೆ ಎಲ್ಲಾ ಬಂಧನಗಳು, ಆತಂಕ, ಭಯಗಳು ಸ್ವಾಭಾವಿಕ. ಆತ್ಮಜ್ಞಾನಿಗೆ ಕಾಲದ ಸಮಯದ ಬಾಧೆಯಿಲ್ಲ. ನಾನು ದೇಹವಲ್ಲ, ಮನಸ್ಸಲ್ಲ, ನಾನು ಅಮರವಾದ ಚ್ಯುತಿಯಿಲ್ಲದ ಆತ್ಮ ಎಂದು ತಿಳಿದಿರುವ ಜ್ಞಾನಿಗೆ ಯಾವ ಬಂಧನವೂ ಇಲ್ಲ. ನಾನಾಮತಂ ಮಹರ್ಷೀಣಾಂ ಸಾಧೂನಾಂ ಯೋಗಿನಾಂ ತಥಾ ದೃಷ್ಟ್ವಾ ನಿರ್ವೇದಮಾಪನ್ನಃ ಕೋ ನ ಶಾಮ್ಯತಿ ಮಾನವಃ. ಭಿನ್ನ ಭಿನ್ನವಾದ ಮಹರ್ಷಿಗಳಲ್ಲಿ, ಸಾಧು ಸಂತರಲ್ಲಿ, ಯೋಗಿಗಳಲ್ಲಿ ಈ ಪ್ರಪಂಚದ ಬಗೆಗೆ ಅನೇಕ ಅಭಿಪ್ರಾಯಗಳಿವೆ. ಈ ಭಿನ್ನ ಭಿನ್ನವಾದ ಮತಗಳನ್ನು ಯಾವ ಭಾವವೂ ಇಲ್ಲದೆ ಅವಲೋಕಿಸಿದರೆ ಮಾನವನು ವೈರಾಗ್ಯವನ್ನು ಹೊಂದುತ್ತಾನೆ. ಇಲ್ಲಿ ಮಹರ್ಷಿಗಳೆಂದರೆ ಈ ಜಗತ್ತಿನ ಸತ್ಯದ ದರ್ಶನವನ್ನು ಮಾಡಿದವರು. ಯಾವ ಸ್ವಂತ ಅಭಿಪ್ರಾಯವಿಲ್ಲದೆ ಇರುವುದನ್ನು ಇದ್ದ ಹಾಗೆ ನೋಡುವುದೇ ಮಹರ್ಷಿಗಳ ವಿಶೇಷ ಜ್ಞಾನ. ಸಾಧುಗಳೆಂದರೆ ತಮ್ಮ ಜೀವನವನ್ನೇ ಸತ್ಯದ ಮಾರ್ಗಕ್ಕೆ ಅಳವಡಿಸಿಕೊಂಡವರು, ಸದ್ಗುಣಗಳನ್ನು ಹೊಂದಿದವರು,
ಮತ್ತು ಎಲ್ಲರನ್ನೂ ತಮ್ಮಂತೆಯೇ ಕಾಣುವವರು. ಇನ್ನು ಯೋಗಿಗಳೆಂದರೆ ಈ ಜಗತ್ತಿನ ಶಕ್ತಿಗಳೊಂದಿಗೆ ತಮ್ಮನ್ನು ತಾವು ಹೊಂದಾಣಿಸಿಕೊಂಡವರು. ನಾವು ಪ್ರಕೃತಿಯಿಂದ ಭಿನ್ನವಲ್ಲ. ನಮ್ಮ ದೇಹದಲ್ಲಿರುವ ವಾಯು, ಅಗ್ನಿ, ಆಕಾಶ, ಭೂಮಿ ಮುಂತಾದ ಶಕ್ತಿಗಳೇ ಹೊರಗೂ ಇವೆ. ಇವುಗಳಲ್ಲಿ ಸಾಮ್ಯತ್ವವನ್ನು ಹೊಂದಿರುವವರು ಯೋಗಿಗಳು. ಇವರೆಲ್ಲರಿಗೂ ಈ ಜಗತ್ತಿನ ವಿಷಯದಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳಿವೆ. ಕೆಲವರು ನಮ್ಮ ದೇಹದಲ್ಲಿರುವ ಆತ್ಮ, ಹೊರಗಿನಲ್ಲಿರುವ ಪರಮಾತ್ಮ ಇಬ್ಬರು ಒಂದೇ ಎನ್ನುತ್ತಾರೆ. ಇನ್ನೊಬ್ಬರು ಆತ್ಮವೇ ಬೇರೆ, ಪರಮಾತ್ಮನೇ ಬೇರೆ ಎನ್ನುತ್ತಾರೆ. ಕೆಲವರು ಈ ಪ್ರಪಂಚವು ಅಸತ್ಯ, ಅನಿತ್ಯ ಎನ್ನುತ್ತಾರೆ. ಮತ್ತೆ ಕೆಲವರು ಈ ಪ್ರಪಂಚವೇ ಸತ್ಯ, ನಿತ್ಯ ಎನ್ನುತ್ತಾರೆ. ಕೆಲವರು ಆತ್ಮ, ಪರಮಾತ್ಮ ಇವೆಲ್ಲವೂ ಕಲ್ಪನೆಗಳು, ಎಲ್ಲವೂ ವಿಜ್ಞಾನವೇ ಎನ್ನುತ್ತಾರೆ. ಎಲ್ಲರೂ ತಮ್ಮ ತಮ್ಮ ದೃಷ್ಟಿಕೋನದಲ್ಲಿ ಅವರಿಗೆ ಅರ್ಥವಾದದ್ದನ್ನು ಹೇಳಿದ್ದಾರೆ. ಇದೆಲ್ಲವನ್ನು ಕೇಳಿ 7 ಜನ ಕುರುಡರು ಒಂದು ಆನೆಯನ್ನು ಮುಟ್ಟಿ ಮುಟ್ಟಿ ಅದರ ರೂಪವನ್ನು ವಿವರಿಸುವಂತೆ ಎಲ್ಲರೂ ತಮಗೆ ತೋರಿದ್ದನ್ನು, ತಮಗೆ ಅನುಭವವಾಗಿದ್ದನ್ನು ಹೇಳುತ್ತಾರೆಯೇ ಹೊರತು ಯಾರಿಗೂ ಪೂರ್ಣತೆಯು ತಿಳಿದಿಲ್ಲ. ನಮಗೆ ಸುಮ್ಮನಾಗುವುದನ್ನು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ನಾವು ಯಾರನ್ನೂ ಅನುಸರಿಸಬಾರದು. ನಮ್ಮ ಅನುಭವವೇ ನಮಗೆ ಗುರು, ನಮ್ಮ ಸತ್ಯ. ಈ ಪೂರ್ಣತೆಯನ್ನು ಅರಿಯಲು ನಾವೇ ಪೂರ್ಣರಾಗಬೇಕು. ನಾವು ಪೂರ್ಣತೆಯನ್ನು ಹೊಂದಿದರೆ ನಾವೇ ಈ ವಿಶ್ವವಾಗುತ್ತೇವೆ. ಆ ಪೂರ್ಣತೆಯನ್ನು ವಿವರಿಸಲು ಎರಡನೆಯದೇ ಇರುವುದಿಲ್ಲ. ಪೂರ್ಣತೆಯು ಏಕವೇ, ಒಂದೇ ಅಲ್ಲವೇ? ಕೃತ್ವಾ ಮೂರ್ತಿ ಪರಿಜ್ಞಾನಂ ಚೈತನ್ಯಸ್ಯ ನ ಕಿಂ ಗುರುಃ ನಿರ್ವೇದ ಸಮತಾಯುಕ್ತ್ಯಾ ಯಸ್ತಾರಯತಿ ಸಂಸ್ಕೃತೇಃ. ಸಂಪೂರ್ಣ ವೈರಾಗ್ಯದಿಂದ ಯಾರು ಪರಮ ಸತ್ಯದಲ್ಲಿ ಒಂದಾಗಿರುವರೋ, ಯಾರು ಜ್ಞಾನದೃಷ್ಟಿಯಿಂದ ಈ ಜಗತ್ತಿನ ಸಾರವನ್ನು ತಿಳಿದಿದ್ದಾರೆಯೋ, ಯಾರು ಇತರರನ್ನು ಈ ಪರಮ ಸತ್ಯದ ಮಾರ್ಗಕ್ಕೆ ಪ್ರೇರೇಪಿಸುತ್ತಾರೆಯೋ, ಚೈತನ್ಯವು ಬೆಳಕು ಆಗಿದ್ದಾರೆಯೋ ಅವರೇ ನಿಜವಾದ ಗುರುವರಿಯರಲ್ಲವೇ? ಈ ಕಾಲಕ್ಕೆ ನಾವು ಹೇಳಬೇಕಾದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಕ್ತಿ, ಜ್ಞಾನ, ವೈರಾಗ್ಯದ ಮೂರ್ತಿಯಾದ ಸತ್ಯ, ಧರ್ಮ ಇದನ್ನೇ ತಮ್ಮ ವ್ರತವನ್ನಾಗಿ ಮಾಡಿಕೊಂಡವರು ಮತ್ತು ಭಕ್ತರ ಕಷ್ಟಗಳನ್ನು ನಿವಾರಿಸಿ ಅವರಿಗೆ ಸತ್ಯದ ಮಾರ್ಗವನ್ನು, ವೇದಶಾಸ್ತ್ರ ಜ್ಞಾನವನ್ನು ಕೊಡುವ ಗುರುಗಳು, ಕಲಿಯುಗದ ಕಾಮಧೇನು, ಕಲ್ಪವೃಕ್ಷದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಭಕ್ತಿಯೂ ಇರಬಹುದು, ಜ್ಞಾನವೂ ಬರಬಹುದು, ಆದರೆ ವೈರಾಗ್ಯವೂ ಬಹಳ ಕಷ್ಟ. ಈ ಪ್ರಪಂಚದ ವಸ್ತು, ವ್ಯಕ್ತಿ, ವಿಷಯಗಳು ನಮ್ಮ ಮನಸ್ಸನ್ನು ವಿಚಲಿತಗೊಳಿಸುತ್ತವೆ. ದಯೆ, ಧರ್ಮವೇ ನಮ್ಮನ್ನು ಕಟ್ಟಿಹಾಕುತ್ತದೆ. ನಮ್ಮ ದೇಹದ ಹಸಿವುಗಳು, ಬಾಯಾರಿಕೆ, ಹಸಿವು, ದೇಹದ ನೋವುಗಳು, ಕಾಮದ ಜ್ವರ, ಪ್ರೇಮದ ತಾಪ ಇವೆಲ್ಲವೂ ಯಾವುದೋ ಮಾಯದಲ್ಲಿ ನಮ್ಮನ್ನು ಕಾಡುತ್ತದೆ. ನಾವು ಇವುಗಳಿಗೆ ಸೋಲುತ್ತೇವೆ. ದೇಹವಿರುವವರೆಗೂ ದೇಹದ ಅವಶ್ಯಕತೆಯನ್ನು ನಾವು ಪೂರೈಸಲೇಬೇಕು. ಇಲ್ಲದಿದ್ದರೆ ಅದು ಆತ್ಮಹತ್ಯೆಯಾಗುತ್ತದೆ. ಪಶ್ಯಂ ಭೂತ ವಿಕಾರಾಂಸ್ತ್ವಂ ಭೂತ ಮಾತ್ರಾನ್ ಯಥಾರ್ಥತಃ ತತ್ಕ್ಷಣಾತ್ ಬಂಧ ನಿರ್ಮುಕ್ತ ಸ್ವರೂಪಸ್ಥೋ ಭವಿಷ್ಯಸಿ. ನಮ್ಮ ದೇಹದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ಪ್ರಕೃತಿಯ ಪಂಚಭೂತಗಳಲ್ಲಿ ನಡೆಯುತ್ತಿರುವ ಬದಲಾವಣೆಗಳೆಂದು ನೋಡು. ಇದನ್ನು ನೀನು ತಿಳಿದ ತಕ್ಷಣವೇ ನಿನಗೆ ಮೋಕ್ಷವೇ ದೊರಕಿದಂತೆ. ನೀನು ನಿನ್ನ ಆತ್ಮಸ್ವರೂಪದಲ್ಲಿ ವ್ಯವಸ್ಥಿತನಾಗುತ್ತೀಯೇ. ನಮ್ಮ ದೇಹ ಬಂಧನದಿಂದ ಹೇಗೆ ಮುಕ್ತಿಯನ್ನು ಪಡೆಯುವುದು ಎಂಬುದನ್ನು ಅಷ್ಟಾವಕ್ರ ಮುನಿಯು ಹೇಳುತ್ತಾನೆ. ಜನಕರಾಜನೇ, ಈ ನಮ್ಮ ಶರೀರವು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಎನ್ನುವುದನ್ನು ತಿಳಿದಿದ್ದೀಯೆ. ಈ ಕಾಲವು ಎಲ್ಲವನ್ನೂ ಬದಲಾಯಿಸುತ್ತದೆ ಮತ್ತು ಕಾಲವು ಎಲ್ಲವನ್ನೂ ನುಂಗಿ ಹಾಕುತ್ತದೆ ಎನ್ನುವುದನ್ನು ನೀನು ತಿಳಿದಿದ್ದೀಯೆ. ನಿನ್ನ ದೇಹದಲ್ಲಿ ಆಗುವ ಯಾವ ಬದಲಾವಣೆಯೂ ಪಂಚಭೂತಗಳ ಬದಲಾವಣೆಯಲ್ಲವೇ? ಈ ಬದಲಾವಣೆಯನ್ನು ನೀರಿನ, ಅಗ್ನಿಯ, ವಾಯುವಿನ, ಭೂಮಿಯ ಮಿಶ್ರಿತವಾದ ಈ ದೇಹವು ಈ ಪಂಚಭೂತಗಳ ಬದಲಾವಣೆಗಳಲ್ಲವೇ?
ಈ ದೇಹದಲ್ಲಿ ನಾನು ನನ್ನದು ಎಂಬುದಾದರೂ ಏನಿದೆ? ಯಾವುದನ್ನು ನೀನು ನಾನು ಎಂದುಕೊಳ್ಳುತ್ತೀಯೋ ಅದಕ್ಕೆ ಯಾವ ಬದಲಾವಣೆಯೂ ಇಲ್ಲ. ಇದನ್ನು ನೀನು ಅರ್ಥ ಮಾಡಿಕೊಂಡರೆ ನಿನಗೆ ದೇಹಭಾವದಿಂದ ಮುಕ್ತಿಯು ದೊರಕಿದಂತೆ. ಈ ಜಗತ್ತಿನಲ್ಲಿ ಎಲ್ಲವೂ ಚಾಲನೆಯಲ್ಲಿದೆ, ಎಲ್ಲವೂ ಬದಲಾಗುತ್ತದೆ. ನಮ್ಮ ದೇಹವು ಮಗುವಾಗಿ, ಬಾಲಕನಾಗಿ ಅಥವಾ ಬಾಲಿಕೆಯಾಗಿ ಯೌವನ ಸ್ಥಿತಿಗೆ ಬಂದು ವೃದ್ಧಾಪ್ಯವನ್ನು ತಲುಪುತ್ತದೆ. ಎಲ್ಲಾ ಶಕ್ತಿಯನ್ನು ಕಳೆದುಕೊಂಡು ಕೊನೆಗೆ ಬಿದ್ದು ಹೋಗುತ್ತದೆ. ಇದೆಲ್ಲವೂ ಪ್ರಕೃತಿಯಲ್ಲಿ ನಡೆಯುತ್ತಿರುವ ನಿರಂತರ ಚಲನೆ. ಈ ದೇಹದ ಬದಲಾವಣೆಯು ನಿನ್ನ ಬದಲಾವಣೆಯಲ್ಲ, ಪಂಚಭೂತಗಳ ಬದಲಾವಣೆ. ಈ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳಿಗೂ ತಮ್ಮದೇ ಆದ ಆಯಸ್ಸಿದೆ. ಎಲ್ಲವೂ ಕಾಲದ ಮಿತಿಯಲ್ಲಿ ನಿಯಂತ್ರಣವಾಗಿದೆ. ಯಾವ ವಸ್ತುವು ಶಾಶ್ವತವಲ್ಲ. ಆ ವಸ್ತುವಿನಲ್ಲಿರುವ ಶಕ್ತಿಯೇ ಆ ವಸ್ತುವನ್ನು ಭಕ್ಷಿಸುತ್ತದೆ. ವಾಸನಾಯೇವ ಸಂಸಾರ ಇತಿ ಸರ್ವಾ ವಿಮುಂಚತಾಃ ತತ್ಯಾಗೋ ವಾಸನಾತ್ಯಾಗಾತ್ ಸ್ಥಿತಿರದ್ಯ ಯಥಾ ತಥಾ. ಈ ಸಂಸಾರವೆಂದರೆ ಅಥವಾ ಜೀವನವೆಂದರೆ ಈ ಪ್ರಪಂಚದಲ್ಲಿರುವ ವಸ್ತುಗಳ, ವ್ಯಕ್ತಿಗಳ, ವಿಷಯಗಳ ಗುಣಗಳಲ್ಲಿ ಅನುರಕ್ತರಾಗುವುದು. ಆದುದರಿಂದ ಈ ಪ್ರಪಂಚದ ವಸ್ತು, ವ್ಯಕ್ತಿ, ವಿಷಯಗಳಲ್ಲಿ ನಿರಾಸಕ್ತಿಯನ್ನು ವಹಿಸು. ಆಸಕ್ತನಾಗಬೇಡ. ನೀನು ಈ ಪ್ರಪಂಚದ ವಸ್ತು, ವ್ಯಕ್ತಿ, ವಿಷಯಗಳಲ್ಲಿ ಆಸೆ ಇಲ್ಲದಿದ್ದರೆ ನಿನ್ನ ಮೋಹವು, ಬಂಧನವು ನಾಶವಾಗುತ್ತದೆ. ಆಗ ನೀನು ಎಲ್ಲಿದ್ದರೂ ಹೇಗಿದ್ದರೂ ನಿನ್ನ ಸ್ವಸ್ಥಿತಿಯಲ್ಲಿ ವ್ಯವಸ್ಥಿತನಾಗುತ್ತೀಯೇ. ಆತ್ಮದ ಸ್ವರೂಪವಾದ ಶಾಂತಿಯ ಅನುಭವವನ್ನು ಹೊಂದುತ್ತೀಯ. ಹೊರಗಿನ ಪ್ರಪಂಚ ಅತಿ ಸುಂದರ, ಅತಿ ಮೋಹಕ. ಅದನ್ನು ಹಿಡಿಯಲು ಹೋದರೆ ಕಾಮನ ಬಿಲ್ಲಿನಂತೆ. ನೋಡಿ ಆನಂದ ಪಡುವುದೇ ಬುದ್ಧಿವಂತರ ಲಕ್ಷಣ. ಅದನ್ನು ನಾನು ವಶಪಡಿಸಿಕೊಳ್ಳುತ್ತೇನೆ ಎಂಬ ಬುದ್ಧಿ ದುರ್ಬುದ್ಧಿ. ಈ ಜಗತ್ತಿನಲ್ಲಿ ಎಷ್ಟೇ ಸುಂದರವಾಗಿ, ಮೋಹಕವಾಗಿ ಕಂಡರೂ ಎಲ್ಲವೂ ನೀರು, ಗಾಳಿ, ಬೆಂಕಿ, ಭೂಮಿ, ಆಕಾಶ ಈ ಪಂಚಭೂತಗಳಿಂದ ಮಾಡಲ್ಪಟ್ಟಿವೆ. ಈ ರೂಪಗಳಲ್ಲಿ 3 ಗುಣಗಳಾದ ಸತ್ವ, ರಜಸ್ಸು ಮತ್ತು ತಾಮಸ ಗುಣಗಳು ಅಡಕವಾಗಿವೆ. ಈ ರೂಪಗಳು ಒಳಗೆ ಅಡಕವಾಗಿರುವ ಗುಣಗಳನ್ನೇ ಪ್ರದರ್ಶಿಸುತ್ತದೆ. ಗುಣಗಳ ಆಕಾರವನ್ನು ರೂಪಗಳು ಪ್ರದರ್ಶಿಸುತ್ತವೆ. ನಾವು ಈ ರೂಪಗಳಲ್ಲಿ ಮೋಸ ಹೋಗುತ್ತೇವೆ. ನಮಗೆ ತಿಳಿಯದ ಯಾವ ವಸ್ತುವೂ ಇಲ್ಲ. ಎಲ್ಲ ವಸ್ತುಗಳು ನೀರಿನ ಮೇಲಿನ ಗುಳ್ಳೆಗಳಂತೆ ಕಾಲಾನುಕ್ರಮದಲ್ಲಿ ರೂಪಗಳು ಬದಲಾಗುತ್ತವೆ, ಗುಣಗಳು ಬದಲಾಗುತ್ತವೆ. ನಮ್ಮ ದೇಹವೆಂಬ ಯಂತ್ರಕ್ಕೆ ಪ್ರಾಣಶಕ್ತಿಯ ಸಂಚಾರವಾಗುತ್ತದೆ. ಪ್ರಾಣಶಕ್ತಿಯು ಯಾವ ಇಂದ್ರಿಯದಲ್ಲಿ ಪ್ರವಹಿಸುತ್ತದೆಯೋ ಆ ಇಂದ್ರಿಯವು ಉತ್ತೇಜಿತವಾಗಿ ಕಾರ್ಯಪ್ರವೃತ್ತವಾಗುತ್ತವೆ. ನಾವು ಖಾರವಾದ, ರುಚಿಯಾದ ಆಹಾರವನ್ನು ನೋಡಿದರೆ ನಮ್ಮ ನಾಲಿಗೆಯಲ್ಲಿ ನೀರೂರುತ್ತದೆ. ಇದು ಸ್ವಾಭಾವಿಕ. ಬಾಯಾರಿಕೆ, ಹಸಿವು, ಕಾಮದಾಹ ಇವೆಲ್ಲವೂ ಸ್ವಾಭಾವಿಕ. ಆದರೆ ಇದನ್ನೇ ಜೀವನವೆಂದು ಪರಿಗಣಿಸುವುದು ಮತ್ತು ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದು ಪ್ರಾಣಿಗಳ ಜೀವನವಾಗುತ್ತದೆ. ಮುಖ್ಯವಾಗಿ ನಮ್ಮನ್ನು ಬಂಧಿಸುವುದು ನಮ್ಮ ತೀಕ್ಷ್ಣ ಭಾವನೆಗಳಾದ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ದೇಹದ ಹಸಿವೆಗಳಲ್ಲ. ನಾವು ಈ ಅರಿಷಡ್ವರ್ಗಗಳ ಹಿಡಿತದಲ್ಲಿ ಬರದಿದ್ದರೆ ನಾವು ಮುಕ್ತರಾದಂತೆ. ನಮಗೆ ಯಾವಾಗ ಯಾವುದಾದರೂ ನಾವು ಆಶಿಸಿದ ವಸ್ತುವಾಗಲಿ, ವ್ಯಕ್ತಿಯಾಗಲಿ, ವಿಷಯವಾಗಲಿ ದೊರಕದಿದ್ದರೆ ನಾವೇ ಇಲ್ಲ ಎನ್ನಿಸುತ್ತೇವೆಯೋ? ನಮಗೆ ಯಾವಾಗ ಯಾವುದಾದರೂ ನಾವು ಆಶಿಸಿದ ವಸ್ತುವಾಗಲಿ, ವ್ಯಕ್ತಿಯಾಗಲಿ, ವಿಷಯವಾಗಲಿ ದೊರಕದಿದ್ದರೆ ನಾವೇ ಇಲ್ಲ ಎನ್ನಿಸುತ್ತೇವೆಯೋ? ನಮ್ಮ ಜೀವನವೇ ಶೂನ್ಯವೆನ್ನಿಸುತ್ತದೆಯೋ? ಆಗ ನಾವು ಖಂಡಿತವಾಗಿಯೂ ಬಂಧನದಲ್ಲಿ ಇದ್ದೇವೆ ಎಂದು ಅರ್ಥ. ಯಾವುದು ಬಂದರೂ ಬಂದು ಹೋಗುವುದೆಂದು ತಿಳಿಯುವುದೇ ನಮ್ಮ ಸ್ವಾತಂತ್ರ್ಯ, ಮುಕ್ತಿ. ಬರುವುದು ಬರಲಿ, ಹೋಗುವುದು ಹೋಗಲಿ ಎಂಬ ನಿರಾತಂಕ ಭಾವನೆಯು ಸ್ವಾತಂತ್ರ್ಯ. ಇದು ಜೀವನದ ರೀತಿಯೂ ಆಗಿದೆ. ಅಭ್ಯಾಸಕ್ಕೆ ಹೊಂದಿರುವ ಮನಸ್ಸು ಯಾವುದೇ ಹೊಸ ಬದಲಾವಣೆಯನ್ನು ವಿರೋಧಿಸುತ್ತದೆ. ಇದು ಸ್ವಾಭಾವಿಕ. ಯಾವುದೇ ಸನ್ನಿವೇಶಕ್ಕೂ ನಮ್ಮ ಮನಸ್ಸು ಹೊಂದಿಕೊಳ್ಳುತ್ತದೆ. ನಾವು ಊಹಿಸಿಕೊಳ್ಳುವ ಸನ್ನಿವೇಶಗಳು
ನಮ್ಮ ಮನಸ್ಸನ್ನೇ ಭಯಪಡಿಸುತ್ತದೆ. ಮನಸ್ಸು ಏನೇನನ್ನೋ ಊಹಿಸುತ್ತದೆ, ನಂತರ ತನ್ನ ಊಹೆಗಳಿಗೆ ತಾನೇ ಭಯಪಡುತ್ತದೆ. ನಮ್ಮ ಊಹಾ ಪ್ರಪಂಚವು ನಿಜ ಪ್ರಪಂಚಕ್ಕಿಂತಲೂ ಭಯಾನಕವಾಗಿ ತೋರುತ್ತದೆ. ಜೀವನವೆಂದರೆ ತಿನ್ನುವುದು, ಕುಡಿಯುವುದು, ನಿದ್ರಿಸುವುದು, ಆಟಗಳನ್ನು ಆಡುವುದು. ಈ ಜೀವನಕ್ಕೆ ಬೇಕಾದ ಜ್ಞಾನ ಸಂಪಾದನೆ, ಕಾರ್ಯ ಕೌಶಲ್ಯ, ಸಾಮಗ್ರಿಗಳನ್ನು, ಸೌಕರ್ಯವನ್ನು ಒದಗಿಸುವ ಕಾರ್ಯಗಳನ್ನು ಮಾಡುವುದು. ಸರಳವಾಗಿ ಹೇಳುವುದಾದರೆ ಅನ್ನ, ಮನೆ, ಬಟ್ಟೆ, ನಮ್ಮ ಜೀವನವೆಲ್ಲವೂ ಇವುಗಳ ಸುತ್ತಲೂ ಚಲಿಸುತ್ತವೆ. ಪುರಂದರದಾಸರು ಹೇಳುವಂತೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, 3 ಗೇಣು ಬಟ್ಟೆಗಾಗಿ. ಬೇರೆಲ್ಲವೂ ನಮ್ಮ ಮನಸ್ಸಿನ ಚೇಷ್ಟೆ. ನಮ್ಮ ಮನಸ್ಸು ಒಂದು ಸಲ ಇಂದ್ರಿಯಗಳ ಉದ್ರಿಕ್ತತೆಯನ್ನು ಅನುಭವಿಸಿದರೆ ಅದನ್ನೇ ಮತ್ತೆ ಮತ್ತೆ ಬೇಕು ಎನಿಸುತ್ತದೆ. ಅದಿಲ್ಲದೆ ಈ ಪ್ರಪಂಚವೇ ಶೂನ್ಯವೆನಿಸುತ್ತದೆ. ಗಾಂಜಾ, ಮಾದಕ ಪಾನೀಯಗಳು, ಅಧಿಕಾರ, ಸಂಪತ್ತು ಇವೆಲ್ಲವೂ ನಮ್ಮನ್ನು ಹುಚ್ಚೆಬ್ಬಿಸುವ ವಸ್ತುಗಳು. ನಮ್ಮ ಮನಸ್ಸಿನ ಸಮಾಧಾನವನ್ನು ಅಪಹರಿಸಿ ಅದಿಲ್ಲದೆ ನಮ್ಮ ಬಾಳೇ ವ್ಯರ್ಥವೆನ್ನಿಸುತ್ತದೆ. ಇವೆಲ್ಲವೂ ವಾಸನೆಯೇ. ನಮ್ಮ ಯಾವ ಅನುಭವವು ನಮ್ಮ ನೆನಪಾಗಿ ಅಚ್ಚಾಗುತ್ತದೆ. ನಮ್ಮ ಮನಸ್ಸು ಈ ನೆನಪಿನ ಆಧಾರದಿಂದ ಅನುಭವಿಸಿದ ಸುಖವನ್ನು ಮತ್ತೆ ಮತ್ತೆ ಅನುಭವಿಸಲು ಉದ್ರೇಕಗೊಳ್ಳುತ್ತದೆ. ನಾವು ನಮ್ಮ ನೆನಪಿನ ದಾಸರೇ ಆಗಿದ್ದೇವೆ. ನಮ್ಮ ಮನಸ್ಸು ಯಾವಾಗಲೂ ಹಿಂದಿನ ಅನುಭವದ ನೆನಪಿನ ಆಧಾರದ ಮೇಲೆ ಮುಂದಿನದನ್ನು ಯೋಚಿಸುತ್ತದೆ. ನಮ್ಮ ಮನಸ್ಸಿನ ವಾಸಸ್ಥಳ ಹಿಂದೆ ಅಥವಾ ಮುಂದೆ. ಮನಸ್ಸು ಪ್ರಸ್ತುತದಲ್ಲಿ ನಿಲ್ಲುವುದೇ ಇಲ್ಲ. ನಾವು ಹೊಸದಾಗಿ ಅನುಭವಿಸುವುದೆಲ್ಲವೂ ಹಿಂದಿನದೇ. ಈ ಜಗತ್ತಿನಲ್ಲಿ ಹೊಸದೆನ್ನುವುದು ಯಾವುದೂ ಇಲ್ಲ. ಎಲ್ಲವೂ ಪುನರಾವರ್ತನೆಯೇ. ಕಾಲಚಕ್ರವು ಎಲ್ಲವನ್ನು ಮತ್ತೆ ಮತ್ತೆ ಹೊಸ ಹೊಸ ರೂಪಗಳಲ್ಲಿ, ಹೊಸ ಹೊಸ ನಾಮಗಳಲ್ಲಿ ಪ್ರದರ್ಶನ ಮಾಡುತ್ತದೆ. ಎಲ್ಲದರ ಸಾರವೂ ಒಂದೇ, ರುಚಿಗಳೂ ಒಂದೇ, ಅನುಭವವೂ ಒಂದೇ. ಎಷ್ಟು ಶತಮಾನಗಳಾದರೂ ಜೀವನದ ರೀತಿಯು ಬದಲಾಗಿದ್ದರೂ ಜೀವನವು ಮಾತ್ರ ಬದಲಾಗಿಲ್ಲ. ನಾವು ಉಪಯೋಗಿಸುವ ವಸ್ತುಗಳು ಬದಲಾಗಿದ್ದರೂ ನಮ್ಮ ವಾಸನೆಗಳು ಬದಲಾಗಿಲ್ಲ. ಎಷ್ಟೇ ಸಾವಿರಾರು ವರ್ಷಗಳಾದರೂ ಎಲ್ಲರಿಗೂ ಒಂದೇ ರೀತಿಯ ಆಸೆ, ಅಭಿಲಾಷೆಗಳು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.